ಬಿಗ್ ಬಾಸ್ ಮನೆಯಿಂದ ಮತ್ತೊಂದು ಶಾಕಿಂಗ್ ಎಲಿಮಿನೇಷನ್ ನಡೆದು ಹೋಗಿದೆ. ಸೂರಜ್ ಬಳಿಕ ಮಾಳು ನಿಪನಾಳ್ ಮನೆಯಿಂದ ಹೊರ ಹೋಗಿದ್ದಾರೆ. ಯಾರು ಊಹಿಸದ ರೀತಿ ಫೈನಲ್ಗೆ ಕೆಲವು ವಾರಗಳು ಬಾಕಿ ಇರುವಾಗ ಮಾಳು ಮನೆಯಿಂದ ಹೊರ ಹೋಗಿದ್ದಾರೆ. ಇದು ಸಾಕಷ್ಟು ಚರ್ಚೆಗೆ ಹಾಗೂ ಪ್ರಶ್ನೆಗೆ ದಾರಿ ಮಾಡಿಕೊಟ್ಟಿದೆ. ಹಾಗಾದ್ರೆ ಮಾಳು ಮನೆಯಿಂದ ಹೊರ ಹೋಗಿದ್ದೇಕೆ ಅನ್ನೋದನ್ನ ನೋಡೋಣ ಬನ್ನಿ. ನಿಮ್ಗೆ ಗೊತ್ತಿರುವಂತೆ ಮಾಳು ಉತ್ತರ ಕರ್ನಾಟಕದ ಪ್ರತಿಭೆ. ತನ್ನ ಹಾಡಿನ ಮೂಲಕ ಕರ್ನಾಟಕದ ಜನರ ಮನಗೆದ್ದು ಬಿಗ್ ಬಾಸ್ ಮನೆಯ ವೇದಿಕೆ ಹತ್ತುವ ಸೌಭಾಗ್ಯವನ್ನ ಪಡೆದುಕೊಂಡ್ರು. ಸ್ಪಂದನ ಜೊತೆ ಜಂಟಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ರು. ನಂತರ ತಮ್ಮದೇ ಶೈಲಿಯಲ್ಲಿ ಆಟವಾಡಿ ಅಗತ್ಯವಿದ್ದಲ್ಲಿ ಮಾತನಾಡಿ ಜನರ ಮನಸ್ಸನ್ನ ಗೆದ್ದಿದ್ರು. ಬಿಗ್ ಬಾಸ್ ಮನೆಯಲ್ಲೂ ಮಾಳು ಹಾಡಿದ ಅನೇಕ ಹಾಡುಗಳು ಫೇಮಸ್ ಆಗಿವೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಮಾಳು ಕೂಡ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವ ಸ್ಪರ್ಧಿಯಲ್ಲಿ ಒಬ್ರು. ಹೇಗಿದ್ರು ಮಾಳು ಹೊರ ಹೋಗಿದ್ದೇಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೊರಟ್ರೆ 5 ಕಾರಣಗಳನ್ನ ನೀಡಬಹುದು. ಕಾರಣ 1, ಮಾತು ಕಡಿಮೆ. ಹೇಳಿ ಕೇಳಿ ಉತ್ತರ ಕರ್ನಾಟಕದ ಮಂದಿ ಮಾತಾಡೋದು ಜಾಸ್ತಿ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮಾಳು ಸೈಲೆಂಟ್ ಆಗಿದ್ದಿದ್ದೇ ಹೆಚ್ಚು. ಮನೆಯ ಸದಸ್ಯರು ಕೂಡ ಹಲವು ಬಾರಿ ಇದನ್ನ ಹೇಳಿದ್ದಾರೆ. ಇನ್ನಷ್ಟು ಮಾತನಾಡಬೇಕು, ಮತ್ತಷ್ಟು ಓಪನ್ ಆಗಬೇಕು ಅಂತ ಅನೇಕ ಬಾರಿ ಹೇಳಿದ್ದಾರೆ. ಆದ್ರೆ ಮಾಳು ಮಾತು ಕಡಿಮೆ ಇತ್ತು. ಇದು ಮಾಳುಗೆ ಸ್ಕ್ರೀನ್ ಸ್ಪೇಸ್ ಕಡಿಮೆ ಮಾಡುವಂತೆ ಮಾಡಿತ್ತು. ಹೀಗಾಗಿ ಟಿವಿಯಲ್ಲಿ ಮಾಳು ಹೆಚ್ಚು ಕಾಣಿಸಿಕೊಳ್ಳದೆ ಹೊರ ಬರುವಂತಾಗಿದೆ. ಕಾರಣ 2, ಹಾಡಿದ್ದು ಕಡಿಮೆ. ಮಾಳುವಿನ ಟ್ರೇಡ್ ಮಾರ್ಕ್ ಅಂದ್ರೆ ಅದು ಹಾಡು. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಹಾಡುಗಳನ್ನ ಹಾಡಿದ್ದು ಬಿಟ್ರೆ ಮಾಳು ಹೆಚ್ಚಿನ ಹಾಡುಗಳನ್ನ ಹೇಳಲು ವಿಫಲರಾದ್ರು. ಚಂದನ್ ಶೆಟ್ಟಿ ಇದ್ದಂತಹ ಸೀಸನ್ ನಲ್ಲಿ ಸಿಂಗರ್ ಆಗಿದ್ದ ಚಂದನ್ ಅದೆಷ್ಟು ಹಾಡುಗಳನ್ನ ಹಾಡಿದ್ರು. ಆದ್ರೆ ಮಾಳು ಈ ರೀತಿ 10 ಹಾಡುಗಳನ್ನ ಹೇಳಲು ವಿಫಲರಾದ್ರು. ಅಲ್ಲೊಂದು ಇಲ್ಲೊಂದು ಹಾಡುಗಳನ್ನ ಹೇಳಿದ್ ಬಿಟ್ರೆ ಹೆಚ್ಚೇನು ಗಾಯನ ಪ್ರದರ್ಶನವನ್ನ ತೋರ್ಲಿಲ್ಲ. ಹೀಗಾಗಿ ಮಾಳು ಇನ್ನೊಂದಷ್ಟು ಹಾಡುಗಳನ್ನ ಹಾಡಬೇಕಿತ್ತು ಅನ್ನೋದು ವೀಕ್ಷಕರ ಅಭಿಪ್ರಾಯ. ಇದು ಕೂಡ ಫೈನಲ್ ಹೊಸ್ತಿಲಲ್ಲಿ ಮನೆಯಿಂದ ಹೊರಬರೋಕೆ ಕಾರಣವಾಗಿದೆ. ಕಾರಣ 3, ಜಗಳಗಳಿಂದ ದೂರ. ಬಿಗ್ ಬಾಸ್ ಮನೆ ಆಟ ಅನ್ನೋದೇ ಒಂದು ವ್ಯಕ್ತಿತ್ವದ ಆಟ. ಈ ಆಟದಲ್ಲಿ ನಗು, ಪ್ರೀತಿ, ಖುಷಿಯ ಜೊತೆ ಜಗಳಗಳು ಸಾಮಾನ್ಯ. ಇಂತಹ ಜಗಳಗಳಲ್ಲಿ ನೀವು ಹೇಗೆ ವರ್ತಿಸ್ತೀರಾ ಅನ್ನೋದು ಪ್ರಮುಖವಾಗುತ್ತೆ. ಜಗಳವನ್ನ ಆಡದಿದ್ರೂ ಜಗಳ ನಿಲ್ಲಿಸುವಲ್ಲಿ ನೀವು ಪಾತ್ರ ವಹಿಸಬಹುದು. ಆದ್ರೆ ಮಾಳು ವಿಚಾರಕ್ಕೆ ಬಂದ್ರೆ ಅವರು ಯಾವುದೇ ಜಗಳವನ್ನ ಮಾಡ್ತಾ ಇರಲಿಲ್ಲ. ಇದು ಒಳ್ಳೆಯದೇ. ಆದ್ರೆ ಬೇರೆಯವರು ಜಗಳ ಆಡುವಾಗ ಅದನ್ನ ನಿಲ್ಲಿಸುವ ಪ್ರಯತ್ನಕ್ಕೂ ಮುಂದಾಗ್ಲಿಲ್ಲ. ಆ ಜಗಳದಲ್ಲಿ ತಮ್ಮ ಸ್ಟ್ಯಾಂಡ್ ಕೂಡ ತೆಗೆದುಕೊಳ್ತಾ ಇರಲಿಲ್ಲ. ಇದು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮುಖ್ಯವಾಗುತ್ತೆ. ಹೀಗಾಗಿ ಮಾಳು ಮನೆಯಿಂದ ಹೊರಬರುವಂತಾಗಿದೆ. ಕಾರಣ 4, ಮನೆಯಲ್ಲಿ ಅಂತರ. ಇನ್ನು ಮಾಳು ಮನೆಯಿಂದ ಹೊರಬರೋಕೆ ಅವರ ಭಾಷಾ ವಿಶೇಷತೆ ಅನ್ನೋದು ಒಂದು ಕಾರಣ. ಉತ್ತರ ಕರ್ನಾಟಕದ ಮಂದಿ ಮಾತನಾಡುವುದೇ ಒಂದು ವಿಶಿಷ್ಟವಾದ ಭಾಷೆ. ಈ ಭಾಷೆಯನ್ನ ಮಾತನಾಡ್ತಿದ್ದ ಮಾಳು ಮನೆಯ ಇತರ ಸ್ಪರ್ಧಿಗಳ ಜೊತೆ ಬೆರೆಯುವುದಕ್ಕೆ ಕಷ್ಟಪಟ್ರು. ಮೊದಲಿನಿಂದಲೂ ಈ ಕಷ್ಟ ಮಾಳುವನ್ನ ಬಿಟ್ಟು ಬಿಡದೆ ಕಾಡ್ತಾ ಇತ್ತು. ಹೀಗಾಗಿ ಕೊನೆಯವರೆಗೂ ಕೆಲವರ ಜೊತೆ ಮಾತ್ರ ಬೆರೆಯುವಂತಾಗಿತ್ತು. ಇದು ಕೂಡ ಉತ್ತರ ಕರ್ನಾಟಕ ಹುಲಿಯ ಆಟಕ್ಕೆ ತೊಂದರೆ ಉಂಟುಮಾಡಿತ್ತು. ಹೀಗಾಗಿ ನಾ ಡ್ರೈವರ ಅಂತ ಹಾಡಿದ ಹಾಡುಗಾರನ ಆಟ ಅದಕ್ಕೆ ಬ್ರೇಕ್ ಬೀಳುವಂತೆ ಮಾಡಿದೆ. ಕಾರಣ 5, ಮಾತಿಗಿಂತ ಮೌನ ಹೆಚ್ಚು. ಆದ್ರೆ ಬಿಗ್ ಬಾಸ್ ಮನೆಯಲ್ಲೇ ಬದುಕಿ ಗೆಲ್ಲಬೇಕಾದ್ರೆ ಮಾತು ತುಂಬಾ ಮುಖ್ಯ. ಈ ಸೀಸನ್ ನಲ್ಲಿ ಕರ್ನಾಟಕದ ಮನೆ ಮಾತಾಗಿರುವ ಗಿಲ್ಲಿ ಕೂಡ ಮಾತಿನಿಂದಲೇ ಜನರ ಮನಸ್ಸನ್ನ ಗೆದ್ದವರು. ಆದ್ರೆ ಈ ವಿಚಾರದಲ್ಲೇ ಮಾಳು ಒಂದು ಹೆಜ್ಜೆ ಹಿಂದೆ ಅಂತಾಲೆ ಹೇಳ್ಬೋದು. ಅಳೆದು ತೂಗಿ ಮಾತನಾಡ್ತಿದ್ದ ಕಾರಣ ಹೆಚ್ಚಿನ ಸ್ಕ್ರೀನ್ ಸ್ಪೇಸ್ ಮಾಳುವಿಗೆ ಸಿಗದಂತಾಯ್ತು. ಹೀಗಾಗಿ ಹೆಚ್ಚು ಮೌನಕ್ಕೆ ಶರಣಾಗಿದ್ದ ಮಾಳು ಬಿಗ್ ಬಾಸ್ ಮನೆಯಿಂದ ಹೊರಬರುವಂತಾಗಿದೆ. ಬಿಗ್ ಬಾಸ್ ಮನೆಯಿಂದ ಮಾಳು ಹೊರ ಬರ್ತಾ ಇದ್ದಂತೆ ಮನೆ ಮಂದಿ ಅಕ್ಷರಶಃ ಶಾಕ್ ಆಗಿದ್ರು. ಸ್ಪಂದನ ಹಾಗೂ ಮಾಳು ಎಲಿಮಿನೇಟ್ ಆಗುವ ಟಾಪ್ 2 ನಲ್ಲಿ ನಿಂತಿದ್ರು. ಈ ವೇಳೆ ಇಬ್ಬರನ್ನ 2 ಪ್ರತ್ಯೇಕ ಕಾರುಗಳಲ್ಲಿ ಕೂರಿಸಿ ಹೊರಗೆ ಕಳಿಸಲಾಗಿತ್ತು. ಇದರಲ್ಲಿ ವಾಪಸ್ ಬರುವ ಒಂದು ಕಾರಿನ ಒಳಗೆ ಇರುವ ಸ್ಪರ್ಧಿ ಮಾತ್ರ ಸೇಫ್ ಆಗ್ತಾರೆ ಅಂತ ಬಿಗ್ ಬಾಸ್ ತಿಳಿಸಿದ್ರು. ಅದರಂತೆ ಸ್ಪಂದನ ಹಾಗೂ ಮಾಳು ಇಬ್ಬರು ಒಂದೊಂದು ಕಾರ್ನಲ್ಲಿ ಕುಳಿತಿದ್ರು. ಆದರೆ ಮನೆಗೆ ವಾಪಸ್ ಬಂದಿದ್ದು ಮಾತ್ರ ಸ್ಪಂದನ ಇದ್ದ ಕಾರು. ಹೀಗಾಗಿ ಮಾಳು ಮನೆಯಿಂದ ಹೊರ ಬರುವಂತಾಗಿದೆ. ನಿಮ್ಮ ಪ್ರಕಾರ ಮಾಳು ಹೊರ ಬಂದಿದ್ದು ಸರಿನಾ? ಮಾಳು ಬದಲು ಬೇರೆ ಯಾರು ಬರಬೇಕಿತ್ತು? ಕಮೆಂಟ್ ಮಾಡಿ ತಿಳಿಸಿ.